ಅದನ್ನು ಮುಂದುವರಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಅಪ್ಪಣೆಯಾಗಿದೆ. ಅದು ಒಂದು ಕಾಲದಲ್ಲಿ ಹಾಗೆ ಮುಂದುವರಿಸಿಕೊಂಡು ಬಂತು. ಆನಂತರ ಮಧ್ಯಕಾಲದಲ್ಲಿ ಲುಪ್ತವಾದಾಗ ಮತ್ತು ಪುನಃ ಪ್ರಶ್ನೆಯ ಮೂಲಕ ಸಂವಿಧಾನವೇ ಅಲ್ಲಿ ತೋರ್ಗಾಣಿಕೆಯನ್ನು ಕೊಡ್ತು. ಅದೂ ಸಹ ಮುಂದುವರೆದು ಈಗ ಮತ್ತೆ ಪುನಃ ನಿಂತಿದೆ ಅಲ್ವ. ಹಾಗಾಗಿ ಇದು ನಿಂತಿರುವಂಥದ್ದು ಎರಡನೇ ಸರ್ತಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಅದು ನಿಲ್ಲಕ್ಕಿಲ್ಲ. ಆ ಪ್ರಕಾರವಾಗಿ ಮುಂದುವರಿಸ್ಕೊಂಡು ಬಂದರೆ ಕುಟುಂಬದ ಶ್ರೇಯಸ್ಸು ಒಳ್ಳೆಯದು. ಕುಟುಂಬದ ಇಲ್ಲ, ಅದು ಕುಟುಂಬದ ಲೆಕ್ಕದಲ್ಲಿ ಒಂದಾವರ್ತಿನಿ ನಡೆಯಬೇಕು. ಅದಕ್ಕೆ ಯಾರೆಲ್ಲ ಸೇರಿಕೊಳ್ತಾರೆ ಅವರಿಗೆಲ್ಲರಿಗೂ ಶ್ರೇಯಸ್ಸಿದೆ. ಅದು ಆ ಕಾಲದಲ್ಲಿಟ್ಟಂತಹ ಈಡು ಯಥಾಶಕ್ತಿ ಕಾಣಿಕೆ ಅಂತ ಅಭಿಪ್ರಾಯ. ನಿಮ್ಮ 14 ರೂಪಾಯಿಗೆ ಒಂದು ಕಾಲದಲ್ಲಿ ಬೆಲೆ ಇಲ್ಲದೆ ಹೋಗುವುದಲ್ಲ. ಹಾಗಾಗಿ ಅದು ಆ ಒಂದು ಲೆಕ್ಕಾಚಾರಕ್ಕೆ ಅಲ್ಲಿ ಪ್ರಾಶಸ್ತ್ಯ ಇಲ್ಲ. ಯಥಾಶಕ್ತಿ ಕಾಣಿಕೆ ಅಂತ